ಇವತ್ತು ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ. ವಿವಿಧ ಹೂಗಳಿಂದ ಬೆಟ್ಟದಲ್ಲಿ ಪುಷ್ಪ ಅಲಂಕಾರವನ್ನು ಮಾಡಲಾಗಿದೆ. ಗುಲಾಬಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ. ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದ್ದು ದೇವಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾಳೆ. ಬೆಳಗ್ಗೆ 3 ಗಂಟೆಯಿಂದ ಚಾಮುಂಡೇಶ್ವರಿಗೆ ಪೂಜೆ ನೆರವೇರಿದ್ದು ಭಕ್ತ ಸಾಗರವೇ ಸೇರಿದೆ. ಬೆಟ್ಟಕ್ಕೆ ಬರುವಂತಹ ಭಕ್ತರಿಗೆ ಉಚಿತ ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಲಲಿತ್ ಮಹಲ್ ಗ್ರೌಂಡ್ನಿಂದ ಬಸ್ನ ವ್ಯವಸ್ಥೆ ಇರುತ್ತೆ. ಖಾಸಗಿ ವಾಹನಗಳಿಗೆ ಬೆಟ್ಟಕ್ಕೆ ನಿರ್ಬಂಧ ಇದೆ. ಧರ್ಮ ದರ್ಶನ ಹಾಗೂ 2,000 ರೂಪಾಯಿ ಟಿಕೆಟ್ ವ್ಯವಸ್ಥೆ ಮಾತ್ರ ಇದೆ. 2,000ಕ್ಕೆ ವಿವಿಐಪಿ ದರ್ಶನ ಕೂಡ ಇರುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮೈಸೂರಿಂದ ನಮ್ಮ ರಿಪೋರ್ಟರ್ ಆನಂದ್. ಕಳೆದ ಶುಕ್ರವಾರ ನಾವು ನೋಡಿದ್ವಿ ಕೆಲವೊಂದಿಷ್ಟು ಕಂಪ್ಲೇಂಟ್ಸ್ಗಳಿದ್ವು ಭಕ್ತರಿಂದ. ಸೊ ಅದೆಲ್ಲ ಈ ಸತಿ ನಿವಾರಣೆ ಆಗಿದೆಯಾ? ಶರ್ಮಿತಾ, ಆಷಾಢ ಶುಕ್ರವಾರದ 2ನೇ ವಾರ ಈ ವಾರ ಏನೋ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿ ಗುಲಾಬಿ ಬಣ್ಣದ ಸೀರೆಯಿಂದ ಕಂಗೊಳಿಸ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ಸಮಸ್ಯೆಗಳು ಕಳೆದ ವಾರ ಇತ್ತು. ಇವೆಲ್ಲವನ್ನು ಕೂಡ ಈ ಬಾರಿ ಗೊಂದಲ ನಿವಾರಣೆ ಮಾಡಿ ಬರುವಂಥ ಭಕ್ತರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಏನು VIP-ಗಳಿಗೆ ಹಾಗೂ ಧರ್ಮ ದರ್ಶನ ಹಾಗೂ 2,000 ರೂಪಾಯಿ ಟಿಕೆಟ್ಗೆ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಸಾರ್ವಜನಿಕರು ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಮತ್ತೊಂದು ಕಡೆಯಾಗಿ VIP-ಗಳು ಸಹ ದರ್ಶನವನ್ನು ಪಡಿತಾ ಇರುವಂಥದ್ದು. ಏನು ಬೆಳಗ್ಗೆ ಜಾವ 3 ಗಂಟೆಯಿಂದಲೂ ಸಹ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಮತ್ತೊಂದು ಕಡೆಯಾಗಿ ಖಾಸಗಿ ವಾಹನಗಳಿಗೂ ಕೂಡ ನಿರ್ಬಂಧವನ್ನು ಹೇರಿ ಉಚಿತವಾಗಿ ಸರ್ಕಾರಿ ಬಸ್ಗಳನ್ನ ಲಲಿತಾ ಮಹಲ್ ಗ್ರೌಂಡ್ನಿಂದ ಬಿಟ್ಟಿರುವಂಥದ್ದು. ಮತ್ತೊಂದು ಕಡೆಯಾಗಿ ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಇನ್ನು ಬೆಳಗ್ಗೆ 5:30 ಗಂಟೆಯಿಂದಲೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರು ಸಹ ಸರತಿನಲ್ಲಿ ಧರ್ಮ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಬಾರಿಯೂ ಕೂಡ ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಒಂದಷ್ಟು ಏನು ಗಣ್ಯರು ಸಹ ದರ್ಶನವನ್ನು ಪಡಿತಾ ಇರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.